Hello friends, welcome to day 1 of our 30 days spoken English course. Today we are going to learn the very important do and does in English. Do ಯಾವಾಗ ಬಳಸಬೇಕು, does ಯಾವಾಗ ಬಳಸಬೇಕು, positive sentence, negative sentence, question sentence, daily conversation. So watch the video till the end. Do ಎಂದ್ರೆ ಏನು? What is do? Do ಎಂಬುದು ಇಂಗ್ಲಿಷ್ನ ಹೆಲ್ಪಿಂಗ್ ವರ್ಬ್ ಆಗಿದೆ. ಇದನ್ನು ನಾವು ಸಿಂಪಲ್ ಪ್ರೆಸೆಂಟ್ನಲ್ಲಿ ಪ್ರಶ್ನೆ ಕೇಳೋದಕ್ಕೆ ಮತ್ತು ನಿರಾಕರಣೆ ಅಂದರೆ ನೆಗೆಟಿವ್ ಸೆಂಟೆನ್ಸ್ನ ಹೇಳಬೇಕಾದ್ರೆ ನಾವು ಡೂ ಅನ್ನನ್ನು ಬಳಸ್ತೀವಿ. ಡೂ ಅನ್ನು ಈ ಕೆಲವು ಸಬ್ಜೆಕ್ಟ್ಗಳ ಜೊತೆ ಮಾತ್ರನೇ ಬಳಸಬೇಕು. ಯಾವ್ಯಾವು ಅಂದರೆ ಐ, ಯು, ವಿ, ದೆ. ಈ ಸಬ್ಜೆಕ್ಟ್ಗಳಲ್ಲಿ ಮಾತ್ರ ನಾವು ಡೂ ಅನ್ನು ಬಳಸಬೇಕಾಗುತ್ತೆ. ಎಕ್ಸಾಂಪಲ್, ನೀನು ಇಂಗ್ಲಿಷ್ ಮಾತಾಡ್ತೀಯಾ? ಡು ಯು ಸ್ಪೀಕ್ ಇಂಗ್ಲೀಷ್? ಡು ಯು ಸ್ಪೀಕ್ ಇಂಗ್ಲೀಷ್? ಇವಾಗ ನಾವು ಒಂದು ಸಣ್ಣ ಟ್ರಿಕ್ಕನ್ನು ನೋಡೋಣ. ಈ ಟ್ರಿಕ್ನ ನೆನ್ಪಿಟ್ಕೊಂಡ್ರೆ ಡೂ ಮತ್ತು ಡಸ್ ಅನ್ನು ನೀವು ಎಂದಿಗೂ ಮರೆಯೋದೇ ಇಲ್ಲ. ಐ, ಯು, ವಿ, ದೆ ಈ 4 ಸಬ್ಜೆಕ್ಟ್ಗಳ ಜೊತೆ ಯಾವಾಗಲೂ ನಾವು ಡೂನ ಬಳಸಬೇಕಾಗುತ್ತೆ. ಅಂದರೆ ಐ ಡು, ಯು ಡು, ವಿ ಡು, ದೆ ಡು. ಇನ್ನು ಹಿ, ಶಿ, ಇಟ್ ಮತ್ತು ಒಬ್ಬ ವ್ಯಕ್ತಿಯ ಹೆಸರು ಬಂದಾಗ ಯಾವಾಗಲೂ ನಾವು ಡಸ್ನ ಬಳಸಬೇಕು. ಅಂದರೆ ಹಿ ಡಸ್, ಶಿ ಡಸ್, ಇಟ್ ಡಸ್. ರವಿ, ಪ್ರಿಯಾ, ರಮೇಶ್, ಸಿತಾರ ಯಾವುದೇ ಒಬ್ಬ ವ್ಯಕ್ತಿಯ ಹೆಸರು ಬಂದಾಗ ಅಲ್ಲಿ ಕೂಡ ನಾವು ಡನ್ನು ಬಳಸಬೇಕಾಗುತ್ತೆ. ಆದ್ದರಿಂದ ಮತ್ತೊಮ್ಮೆ ನೆನಪಿಟ್ಕೊಳ್ಳಿ, ಐ, ಯು, ವಿ, ದೆ ಇವು ಬಂದಾಗ ನಾವು ಡೂನ ಬಳಸಬೇಕು. ಹಿ, ಶಿ, ಇಟ್, ನೇಮ್ ಬಂದಾಗ ಡಸ್ ಅನ್ನು ಬಳಸಬೇಕು. ಈ ಒಂದು ನಿಯಮನ ನೆನ್ಪಿಟ್ಕೊಂಡ್ರೆ ಡೂ ಮತ್ತು ಡಸ್ ಬಳಸುವಲ್ಲಿ ನೀವು ಎಂದಿಗೂ ಗೊಂದಲ ಆಗೋದಿಲ್ಲ. ಈಗ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ರಚಿಸಬೇಕು ಎಂದು ನೋಡೋಣ. ಇದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಫಾರ್ಮುಲಾ ಇದೆ. ಅದೇನಪ್ಪ ಅಂದರೆ ಸಬ್ಜೆಕ್ಟ್ ಪ್ಲಸ್ ಡೂ ಆರ್ ಡಸ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಇಲ್ಲಿ ಸಬ್ಜೆಕ್ಟ್ ಅಂದರೆ ಕೆಲಸ ಮಾಡುವ ವ್ಯಕ್ತಿ ಅಥವಾ ವಸ್ತು ಆಗಿರುತ್ತದೆ. ಡೂ ಆರ್ ಡಸ್ ಅಂದರೆ ಹೆಲ್ಪಿಂಗ್ ವರ್ಬ್, ಓಕೆನಾ. ವರ್ಬ್ ಎಂದರೆ ಕ್ರಿಯೆ ಅಂದರೆ ಆಕ್ಷನ್. ಆಬ್ಜೆಕ್ಟ್ ಎಂದರೆ ಆ ಕ್ರಿಯೆಯ ಪರಿಣಾಮ ಬೀಳುವ ವ್ಯಕ್ತಿ ಅಥವಾ ವಸ್ತು ಆಗಿರುತ್ತದೆ, ಓಕೆನಾ. ಇವಾಗ ಉದಾಹರಣೆನ ನೋಡೋಣ. ನಾನು ನನ್ನ ಕೆಲಸ ಮಾಡುತ್ತೇನೆ. ಐ ಡೂ ಮೈ ವರ್ಕ್. ಐ ಡೂ ಮೈ ವರ್ಕ್. ಇಲ್ಲಿ ಸಬ್ಜೆಕ್ಟ್ ಐ ಆಗಿರುತ್ತೆ. ಡೂ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ವರ್ಬ್ ಅನ್ನೋದು ಡೂ ಆಗಿರುತ್ತದೆ. ಆಬ್ಜೆಕ್ಟ್ ಏನಾಗಿರುತ್ತಪ್ಪ ಅಂದರೆ ಇಲ್ಲಿ ಮೈ ವರ್ಕ್ ಆಗಿರುತ್ತೆ. ಇವಾಗ ನೆಗೆಟಿವ್ ಸೆಂಟೆನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಯಾವುದೇ ಕೆಲಸ ಮಾಡುವುದಿಲ್ಲ, ಆಗುವುದಿಲ್ಲ ಎಂದು ಹೇಳಬೇಕಾದ್ರೆ ಡು ನಾಟ್ ಅಂತ ಬಳಸ್ತೀವಿ ಅಥವಾ ಡೋಂಟ್ ಅಂತ ಬಳಸ್ತೀವಿ. ಇವಾಗ ಇದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಫಾರ್ಮುಲಾ ಕೂಡ ಇದೆ. ಅದೇನಂತ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಡು ನಾಟ್ ಆರ್ ಡಸ್ ನಾಟ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್. ಗಮನಿಸಿ, ಡು ನಾಟ್ ಅಥವಾ ಡಸ್ ನಾಟ್ ಬಂದ ನಂತರ ವರ್ಬ್ ಯಾವಾಗಲೂ ಮೂಲ ರೂಪ ಅಂದರೆ ವರ್ಬ್ 1 ಆಗಿರುತ್ತದೆ. ಎಕ್ಸಾಂಪಲ್, ನಾನು ಧೂಮಪಾನ ಮಾಡುವುದಿಲ್ಲ. ಐ ಡು ನಾಟ್ ಸ್ಮೋಕ್. ಐ ಡು ನಾಟ್ ಸ್ಮೋಕ್. ನೀನು ಸುಳ್ಳು ಹೇಳುವುದಿಲ್ಲ. ಯು ಡು ನಾಟ್ ಲೈ. ಯು ಡು ನಾಟ್ ಲೈ. ಇದಕ್ಕೆ ಇನ್ನು ಚಿಕ್ಕದಾಗಿ ನೆನ್ಪಿಟ್ಕೊಳ್ಳೋಕೆ ಒಂದು ಫಾರ್ಮುಲಾ ಇದೆ. ಡು ನಾಟ್ ಬಂದಾಗ ಡೋಂಟ್ ಆಗುತ್ತೆ, ಓಕೆನಾ. ಡಸ್ ನಾಟ್ ಅಂತ ಬಂದಾಗ ಡಸಂಟ್ ಆಗುತ್ತೆ. ಇಂಗ್ಲಿಷ್ನಲ್ಲಿ ಮಾತಾಡ್ಬೇಕಾದ್ರೆ ಹೆಚ್ಚಿನ ಜನರು ಈ ಸಿಂಪಲ್ ಫಾರ್ಮುಲಾನ ಬಳಸ್ತಾರೆ. ಇವಾಗ ಕ್ವೆಶನ್ ಸೆಂಟೆನ್ಸ್. ಈಗ ಕ್ವೆಶನ್ ಕೇಳೋದು ಹೇಗೆ ಎಂದು ನೋಡೋಣ. ಯಾರನ್ನಾದರೂ ಪ್ರಶ್ನೆ ಕೇಳುವಾಗ ಡೂ ಅಥವಾ ಡಸ್ ಅನ್ನು ವಾಕ್ಯದ ಆರಂಭದಲ್ಲಿ ಬಳಸುತ್ತೇವೆ. ಇದಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಇದನ್ನು ನೆನ್ಪಿಟ್ಕೊಂಡ್ರೆ ನಾವು ಆರಾಮಾಗಿ ಡೂನ ನೆನ್ಪಿಟ್ಕೋಬೋದು. ಡೂ ಆರ್ ಡಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ 1 ಪ್ಲಸ್ ಆಬ್ಜೆಕ್ಟ್. ಗಮನಿಸಿ, ಡೂ ಅಥವಾ ಡಸ್ ಬಂದ ನಂತರವು ವರ್ಬ್ ಯಾವಾಗಲೂ ಮೊದಲ ರೂಪ V1ನಲ್ಲೇ ಇರುತ್ತೆ. ಉದಾಹರಣೆ, ನೀನು ಇಂಗ್ಲಿಷ್ ಮಾತಾಡ್ತೀಯಾ? ಡು ಯು ಸ್ಪೀಕ್ ಇಂಗ್ಲಿಷ್? ಡು ಯು ಸ್ಪೀಕ್ ಇಂಗ್ಲಿಷ್? ಅವನು ಓದುತ್ತಾನ? ಡಸ್ ಹಿ ಸ್ಟಡಿ? ಕೆಲವು ಜನಗಳು ಹೆಚ್ಚಾಗಿ ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳನ್ನು ನೋಡೋಣ. ಈ ತಪ್ಪುಗಳನ್ನು ತಪ್ಪಿಸಿದರೆ ನಮ್ಮ ಇಂಗ್ಲಿಷನ್ನು ಹೆಚ್ಚು ಸರಿಯಾಗಿ ಮಾತಾಡ್ಬೋದು. ತಪ್ಪು 1, ಹಿ ಡೂ ವರ್ಕ್
ಅಂದರೆ ಅವಳು ವರ್ಕ್ ಮಾಡ್ತಿದ್ದಾಳೆ, ಅದಕ್ಕೆ ನಾವು ಯಾವಾಗ್ಲೂ ಹಿ ಡು ವರ್ಕ್ ಅಂತ ಹೇಳ್ತೀವಿ. ಅದು ರಾಂಗ್ ಆಗಿರುತ್ತೆ, ಆ ಥರ ಹೇಳಬಾರ್ದು. ಹಿ ಡಸ್ ವರ್ಕ್. ಯಾಕಂದರೆ ಈ ಒಂದು ಸಿಂಗ್ಯುಲರ್ ಸಬ್ಜೆಕ್ಟ್ಗಾಗಿ ನಾವು ಈ ಜೊತೆ ಯಾವಾಗಲೂ ಡಸ್ ಬಳಸಬೇಕು, ಗೊತ್ತಾಯ್ತಾ? ಇವಾಗ ಎರಡನೇ ತಪ್ಪೇನೆಂದರೆ ಅವಳು ಯೋಗ ಮಾಡ್ತಿದ್ದಾಳೆ, ಶಿ ಡು ಯೋಗ ಅಂತ ಹೇಳ್ತೀವಿ. ಅದು ರಾಂಗ್ ಆಗಿರುತ್ತೆ. ಹೇಗೆ ಹೇಳ್ಬೇಕಂದ್ರೆ ಶಿ ಡಸ್ ಯೋಗ. ಓಕೆ, ಯಾಕೆ ಹೀಗೆ ಬಳಸಬೇಕು ಅಂದರೆ ಶಿ ಕೂಡ ಸಿಂಗ್ಯುಲರ್ ಸಬ್ಜೆಕ್ಟ್, ಆದ್ದರಿಂದ ಶಿ ಜೊತೆ ಡಸ್ನ ಬಳಸಬೇಕು. ಇವಾಗ ಮೂರನೇ ತಪ್ಪು ನಾವೇನು ಮಾಡ್ತೀವಿ, ಡಸ್ ಹಿ ಪ್ಲೇ ಕ್ರಿಕೆಟ್, ಹಿ ಪ್ಲೇಸ್ ಕ್ರಿಕೆಟ್. ಅದು ರಾಂಗ್ ಆಗಿರುತ್ತೆ. ಡಸ್ ಹಿ ಪ್ಲೇ ಕ್ರಿಕೆಟ್ ಅನ್ನೋದು ರೈಟ್ ಆಗಿರುತ್ತೆ. ಯಾಕಂದರೆ ಇದು ಬಹಳ ಮುಖ್ಯವಾದ ನಿಯಮ ಆಗಿರುತ್ತದೆ. ಡಸ್ ಬಂದ ನಂತರ ಮೇನ್ ವರ್ಬ್ ಯಾವಾಗಲೂ ಮೊದಲ ರೂಪ ಅಂದರೆ ವರ್ಬ್ ಒನ್ನಲ್ಲೇ ಇರಬೇಕಾಗುತ್ತೆ. ಆದ್ದರಿಂದ ಡಸ್ ಹಿ ಪ್ಲೇ ಕ್ರಿಕೆಟ್ ಅನ್ನೋದು ಯಾವಾಗಲೂ ಕರೆಕ್ಟ್ ಆಗಿರುತ್ತೆ. ಡಸ್ ಹಿ ಪ್ಲೇಸ್ ಕ್ರಿಕೆಟ್ ಅನ್ನೋದು ರಾಂಗ್ ಆಗಿರುತ್ತೆ. ಗೋಲ್ಡನ್ ರೂಲ್ ಅಂತ ಒಂದಿದೆ. ಅದೇನಪ್ಪ ಅಂದರೆ ಡು ಅಥವಾ ಡಸ್ ಬಂದ ನಂತರ ವರ್ಬ್ಗೆ ಎಸ್ ಅಥವಾ ಇ ಎಸ್ ಸೇರಿಸಬಾರ್ದು. ನಾವು ಏನು ಮಾಡ್ತೀವಿ, ಕೆಲವೆಲ್ಲ ಗೊತ್ತಿಲ್ಲದಲೇ ನಾವು ಎಸ್ ಅಥವಾ ಇ ಎಸ್ ಅನ್ನು ಸೇರಿಸ್ಬಿಡ್ತೀವಿ. ಅದನ್ನು ಮಾಡಲೇಬಾರ್ದು ಡು ಮತ್ತು ಡಸ್ ಬಂದಾಗ. ಇವಾಗ ಏನಪ್ಪ ನೆನ್ಪಿಡ್ಬೇಕಂದ್ರೆ ಐ ಡು, ಐ, ಯು, ವಿ, ದೆ ಬಂದಾಗ ಡೂನ ಬಳಸಬೇಕು. ಹಿ, ಶಿ, ಇಟ್, ನೇಮ್ ಬಂದಾಗ ಡಸ್ ಬಳಸಬೇಕು. ಡು ಡಸ್ ಬಂದ ನಂತರ ವರ್ಬ್ ಯಾವಾಗಲೂ ವಿ ಒನ್ ಮೂಲ ರೂಪದಲ್ಲಿ ಇರ್ತದೆ. ಓಕೆನಾ? ಅದು ಯಾವಾಗಲೂ ಚೇಂಜ್ ಆಗೋದೇ ಇಲ್ಲ. ಡು ಡಸ್ ಬಂದಾಗ ಅದು ಯಾವಾಗಲೂ ವರ್ಬ್ ಒನ್ನಲ್ಲೇ ಇರುತ್ತದೆ. ಗೊತ್ತಾಯ್ತಾ? ಈ ಮೂರು ನಿಯಮ ನೆನ್ಪಿಟ್ಕೊಂಡ್ರೆ ಡು ಮತ್ತು ಡಸ್ನ ಬಳಸುವಲ್ಲಿ ನಾವು ಯಾವುದೇ ತಪ್ಪು ಕೂಡ ಮಾಡೋದಿಲ್ಲ. ಇವಾಗ ನಾವು ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ. ಐ, ಯು, ವಿ, ದೆ ಇವು ಬಂದಾಗ ನಾವು ಡೂನ ಹೇಗೆ ಯೂಸ್ ಮಾಡ್ತೀವಿ ಅಂತ ಕೆಲವು ಸೆಂಟೆನ್ಸ್ಗಳನ್ನು ನೋಡಿ ಕಲಿಯೋಣ. ಓಕೆನಾ? ನೀನು ಇಂಗ್ಲೀಷ್ ಮಾತಾಡ್ತೀಯಾ? ಡು ಯು ಸ್ಪೀಕ್ ಇಂಗ್ಲೀಷ್? ಡು ಯು ಸ್ಪೀಕ್ ಇಂಗ್ಲೀಷ್? ನೀನು ಕನ್ನಡ ಓದುತ್ತೀಯಾ? ಡು ಯು ರೀಡ್ ಕನ್ನಡ? ಡು ಯು ರೀಡ್ ಕನ್ನಡ? ನೀವು ಇಲ್ಲಿ ವಾಸಿಸುತ್ತೀರಾ? ಡು ಯು ಲೈವ್ ಹಿಯರ್? ನೀವು ಪ್ರತಿದಿನ ನಡೆಯುತ್ತೀರಾ? ಡು ಯು ವಾಕ್ ಎವ್ರಿ ಡೇ? ಡು ಯು ವಾಕ್ ಎವ್ರಿ ಡೇ? ನೀವು ಕೆಲಸ ಮಾಡ್ತೀರಾ? ಡು ಯು ವರ್ಕ್? ಡು ಯು ವರ್ಕ್? ನೀವು ಕಾಫಿ ಕುಡಿಯುತ್ತೀರಾ? ಡು ಯು ಡ್ರಿಂಕ್ ಕಾಫಿ? ಡು ಯು ಡ್ರಿಂಕ್ ಕಾಫಿ? ನೀವು ಚಹಾ ಕುಡಿಯುತ್ತೀರಾ? ಡು ಯು ಡ್ರಿಂಕ್ ಟೀ? ಡು ಯು ಡ್ರಿಂಕ್ ಟೀ? ನೀವು ಟಿ ವಿ ನೋಡುತ್ತೀರಾ? ಡು ಯು ವಾಚ್ ಟಿ ವಿ? ಡು ಯು ವಾಚ್ ಟಿ ವಿ? ನೀವು ಕ್ರಿಕೆಟ್ ಆಡುತ್ತೀರಾ? ಡು ಯು ಪ್ಲೇ ಕ್ರಿಕೆಟ್? ಡು ಯು ಪ್ಲೇ ಕ್ರಿಕೆಟ್? ನೀವು ಹಾಡುತ್ತೀರಾ? ಡು ಯು ಸಿಂಗ್? ಡು ಯು ಸಿಂಗ್? ನೀವು ನೃತ್ಯ ಮಾಡುತ್ತೀರಾ? ಡು ಯು ಡ್ಯಾನ್ಸ್? ಡು ಯು ಡ್ಯಾನ್ಸ್? ನೀವು ಅಡುಗೆ ಮಾಡ್ತೀರಾ? ಡು ಯು ಕುಕ್? ಡು ಯು ಕುಕ್? ನೀವು ಕಾರು ಓಡಿಸುತ್ತೀರಾ? ಡು ಯು ಡ್ರೈವ್ ಅ ಕಾರ್? ಡು ಯು ಡ್ರೈವ್ ಅ ಕಾರ್? ನೀವು ಪುಸ್ತಕ ಓದುತ್ತೀರಾ? ಡು ಯು ರೀಡ್ ಬುಕ್ಸ್? ಡು ಯು ರೀಡ್ ಬುಕ್ಸ್? ನೀವು ನನ್ನನ್ನು ಗುರುತಿಸುತ್ತೀರಾ? ಡು ಯು ನೋ ಮೀ? ಡು ಯು ನೋ ಮೀ? ನೀವು ಬೆಳಗ್ಗೆ ಬೇಗ ಎದ್ದುಕೊಳ್ಳುತ್ತೀರಾ? ಡು ಯು ವೇಕಪ್ ಅರ್ಲಿ? ಡು ಯು ವೇಕಪ್ ಅರ್ಲಿ? ನೀವು ವ್ಯಾಯಾಮ ಮಾಡ್ತೀರಾ? ಡು ಯು ಎಕ್ಸಸೈಸ್? ಡು ಯು ಎಕ್ಸಸೈಸ್? ನೀವು ದೇವರಿಗೆ ಪ್ರಾರ್ಥನೆ ಮಾಡ್ತೀರಾ? ಡು ಯು ಪ್ರೇ? ಡು ಯು ಪ್ರೇ? ನೀನು ಪ್ರತಿದಿನ ಕಲಿಯುತ್ತೀಯಾ? ಡು ಯು ಲರ್ನ್ ಎವ್ರಿ ಡೇ? 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 ನೀವು ಸಮಯಕ್ಕೆ ಬರ್ತೀರಾ? ಡು ಯು ಕಮ್ ಆನ್ ಟೈಮ್? ಡು ಯು ಕಮ್ ಆನ್ ಟೈಮ್? ಅವನು ಶಾಲೆಗೆ ಹೋಗ್ತಾನ? ಡಸ್ ಹಿ ಗೋ ಟು ಸ್ಕೂಲ್? ಡಸ್ ಹಿ ಗೋ ಟು ಸ್ಕೂಲ್? ಅವಳು ಕಾಲೇಜ್ ಹೋಗ್ತಾಳಾ? ಡಸ್ ಶಿ ಗೋ ಟು ಕಾಲೇಜ್? ಡಸ್ ಶಿ ಗೋ ಟು ಕಾಲೇಜ್? ಅವನು ಕೆಲಸ ಮಾಡ್ತಾನ? ಡಸ್ ಹಿ ವರ್ಕ್? ಡಸ್ ಹಿ ವರ್ಕ್? ಅವಳು ಅಡುಗೆ ಮಾಡ್ತಾಳೆಯಾ? ಡಸ್ ಶಿ ಕುಕ್? ಡಸ್ ಶಿ ಕುಕ್? ಅವನು ಇಂಗ್ಲಿಷ್ ಮಾತಾಡ್ತಾನ? ಡಸ್ ಹಿ ಸ್ಪೀಕ್ ಇಂಗ್ಲಿಷ್? ಡಸ್ ಹಿ ಸ್ಪೀಕ್ ಇಂಗ್ಲಿಷ್? ಅವಳು ಕನ್ನಡ ಮಾತಾಡ್ತಾಳೆಯಾ? ಡಸ್ ಶಿ ಸ್ಪೀಕ್ ಕನ್ನಡ? ಡಸ್ ಶಿ ಸ್ಪೀಕ್ ಕನ್ನಡ? ಅವನು ಕಾಫಿ ಕುಡಿಯುತ್ತಾನ? ಡಸ್ ಹಿ ಡ್ರಿಂಕ್ ಕಾಫಿ? ಡಸ್ ಹಿ ಡ್ರಿಂಕ್ ಕಾಫಿ? ಅವಳು ಹಾಲು ಕುಡಿಯುತ್ತಾಳಾ? ಡಸ್ ಶಿ ಡ್ರಿಂಕ್ ಮಿಲ್ಕ್?
ಡಸ್ ಶಿ ಡ್ರಿಂಕ್ ಮಿಲ್ಕ್? ಅವನು ಟಿವಿ ನೋಡ್ತಾನ? ಡಸ್ ಹಿ ವಾಚ್ ಟಿವಿ? ಡಸ್ ಹಿ ವಾಚ್ ಟಿವಿ? ಅವಳು ಹಾಡು ಹಾಡುತ್ತಾಳೆಯಾ? ಡಸ್ ಶಿ ಸಿಂಗ್? ಡಸ್ ಶಿ ಸಿಂಗ್? ಅವನು ಕ್ರಿಕೆಟ್ ಆಡ್ತಾನ? ಡಸ್ ಹಿ ಪ್ಲೇ ಕ್ರಿಕೆಟ್? ಡಸ್ ಹಿ ಪ್ಲೇ ಕ್ರಿಕೆಟ್? ಅವಳು ನೃತ್ಯ ಮಾಡ್ತಾಳೆಯಾ? ಡಸ್ ಹಿ ಡ್ಯಾನ್ಸ್? ಡಸ್ ಶಿ ಡ್ಯಾನ್ಸ್? ಡಸ್ ಶಿ ಡ್ಯಾನ್ಸ್? ಅವನು ಕಾರು ಓಡಿಸುತ್ತಾನ? ಡಸ್ ಹಿ ಡ್ರೈವ್ ಅ ಕಾರ್? ಡಸ್ ಹಿ ಡ್ರೈವ್ ಅ ಕಾರ್? ಅವಳು ಓದುತ್ತಾಳೆಯಾ? ಡಸ್ ಶಿ ಸ್ಟಡಿ? ಡಸ್ ಶಿ ಸ್ಟಡಿ? ಡಸ್ ಶಿ ಸ್ಟಡಿ? ಅವನು ವ್ಯಾಯಾಮ ಮಾಡ್ತಾನ? ಡಸ್ ಹಿ ಎಕ್ಸಸೈಸ್? ಡಸ್ ಹಿ ಎಕ್ಸಸೈಸ್? ಅವನು ಬೇಗ ಎದ್ದು ಹೇಳ್ತಾನ? ಡಸ್ ಶಿ ವೇಕಪ್ ಅರ್ಲಿ? ಡಸ್ ಶಿ ವೇಕಪ್ ಅರ್ಲಿ? ಅವನು ದೇವಾಲಯಕ್ಕೆ ಹೋಗ್ತಾನ? ಡಸ್ ಹಿ ಗೋ ಟು ದ ಟೆಂಪಲ್? ಡಸ್ ಹಿ ಗೋ ಟು ದ ಟೆಂಪಲ್? ಅವಳು ಮಾರುಕಟ್ಟೆಗೆ ಹೋಗ್ತಾಳೆಯಾ? ಡಸ್ ಶಿ ಗೋ ಟು ದ ಮಾರ್ಕೆಟ್? ಡಸ್ ಶಿ ಗೋ ಟು ದ ಮಾರ್ಕೆಟ್? ಅದು ಕೆಲಸ ಮಾಡ್ತದೆಯಾ? ಡಸ್ ಇಟ್ ವರ್ಕ್? ಡಸ್ ಇಟ್ ವರ್ಕ್? ಅವನು ನನ್ನನ್ನು ಗುರುತಿಸ್ತಾನ? ಡಸ್ ಹಿ ನೋ ಮೀ? ಡಸ್ ಹಿ ನೋ ಮೀ? ಇವಾಗ ನಾವು ನೆಗೆಟಿವ್ ಸೆಂಟೆನ್ಸಲ್ಲಿ ನೋಡೋಣ. ನಾನು ಸುಳ್ಳು ಹೇಳೋದಿಲ್ಲ. ಐ ಡೋಂಟ್ ಲೈ. ಐ ಡೋಂಟ್ ಲೈ. ನಾನು ಧೂಮಪಾನ ಮಾಡೋದಿಲ್ಲ. ಡೋಂಟ್ ಸ್ಮೋಕ್. ಐ ಡೋಂಟ್ ಸ್ಮೋಕ್. ನಾನು ಮದ್ಯಪಾನ ಮಾಡೋದಿಲ್ಲ. ಐ ಡೋಂಟ್ ಡ್ರಿಂಕ್ ಆಲ್ಕೋಹಾಲ್. ಐ ಡೋಂಟ್ ಡ್ರಿಂಕ್ ಆಲ್ಕೋಹಾಲ್. ನೀನು ತಡವಾಗಿ ಬರುವುದಿಲ್ಲ. ಯು ಡೋಂಟ್ ಕಮ್ ಲೇಟ್. ಯು ಡೋಂಟ್ ಕಮ್ ಲೇಟ್. ನಾವು ಸಮಯ ವ್ಯರ್ಥ ಮಾಡುವುದಿಲ್ಲ. ವಿ ಡೋಂಟ್ ವೇಸ್ಟ್ ಟೈಮ್. ವಿ ಡೋಂಟ್ ವೇಸ್ಟ್ ಟೈಮ್. ಅವರು ಜಗಳ ಮಾಡೋದಿಲ್ಲ. ದೇ ಡೋಂಟ್ ಫೈಟ್. ದೇ ಡೋಂಟ್ ಫೈಟ್. ಅವನು ಚಹಾ ಕುಡಿಯುವುದಿಲ್ಲ. ಹಿ ಡಸಂಟ್ ಡ್ರಿಂಕ್ ಟೀ. ಹಿ ಡಸಂಟ್ ಡ್ರಿಂಕ್ ಟೀ. ಹಿ ಡಸಂಟ್ ಡ್ರಿಂಕ್ ಟೀ. ಅವಳು ಮಾಂಸ ತಿನ್ನೋದಿಲ್ಲ. ಶಿ ಡಸಂಟ್ ಈಟ್ ಮೀಟ್. ಶಿ ಡಸಂಟ್ ಈಟ್ ಮೀಟ್. ಅವನು ಸುಳ್ಳು ಹೇಳೋದಿಲ್ಲ. ಹಿ ಡಸಂಟ್ ಲೈ. ಹಿ ಡಸಂಟ್ ಲೈ. ಅದು ಕೆಲಸ ಮಾಡುವುದಿಲ್ಲ. ಇಟ್ ಡಸಂಟ್ ವರ್ಕ್. ಇಟ್ ಡಸಂಟ್ ವರ್ಕ್. ಕ್ಷಣಗಳನ್ನು ನೋಡೋಣ. ನೀನು ಇಂಗ್ಲಿಷ್ನಲ್ಲಿ ಮಾತಾಡ್ತೀಯಾ? ಡು ಯು ಸ್ಪೀಕ್? ಡು ಯು ಸ್ಪೀಕ್? ಹೌದು, ಮಾತಾಡ್ತೇನೆ. ಎಸ್ ಐ ಡು. ಎಸ್ ಐ ಡು. ನೀನು ಜಿಮ್ಗೆ ಹೋಗ್ತೀಯಾ? ಡು ಯು ಗೋ ಟು ದ ಜಿಮ್? ಇಲ್ಲ, ಹೋಗೋದಿಲ್ಲ. ನೋ, ಐ ಡೋಂಟ್ ನೋ. ಐ ಡೋಂಟ್ ನೋ. ನೀನು ಸಿನಿಮಾಗಳನ್ನು ನೋಡ್ತೀಯಾ? ಡು ಯು ವಾಚ್ ಮೂವೀಸ್? ಡು ಯು ವಾಚ್ ಮೂವೀಸ್? ಹೌದು, ನೋಡ್ತೇನೆ. ಎಸ್ ಐ ಡು. ಎಸ್ ಐ ಡು. ಈಗ ಆಫೀಸ್ನಲ್ಲಿ ಬಳಸುವಂಥ ಕೆಲವು ಸೆಂಟೆನ್ಸ್ಗಳನ್ನು ನೋಡೋಣ. ನೀವು ಪ್ರತಿದಿನ ಆಫೀಸ್ಗೆ ಬರ್ತೀರಾ? ಡು ಯು ಕಮ್ ಟು ದ ಆಫೀಸ್ ಎವ್ರಿ ಡೇ? ಹೌದು, ಬರುತ್ತೇನೆ. ಎಸ್ ಐ ಡು. ಎಸ್ ಐ ಡು. ನೀವು ನಿಮ್ಮ ಕೆಲಸವನ್ನು ಸಮಯಕ್ಕೆ ಮುಗಿಸುತ್ತೀರಾ? ಡು ಯು ಫಿನಿಶ್ ಯುವರ್ ವರ್ಕ್ ಆನ್ ಟೈಮ್? ಹೌದು, ಮುಗಿಸುತ್ತೇನೆ. ಎಸ್ ಐ ಡು. ಎಸ್ ಐ ಡು. ಇವಾಗ ತಾಯಿ ಮತ್ತು ಮಗನ ನಡುವಿನ ಸಂಭಾಷಣೆಗಳನ್ನು ನೋಡೋಣ. ನೀನು ತರಕಾರಿಗಳನ್ನು ತಿನ್ನುತ್ತೀಯಾ? ಡು ಯು ಈಟ್ ವೆಜಿಟೇಬಲ್? ಡು ಯು ಈಟ್ ವೆಜಿಟೇಬಲ್? ಹೌದು, ತಿನ್ನುತ್ತೇನೆ. ಎಸ್ ಐ ಡು. ಎಸ್ ಐ ಡು. ನೀನು ಪ್ರತಿದಿನ ಹಾಲು ಕುಡಿಯುತ್ತೀಯಾ? ಡು ಯು ಡ್ರಿಂಕ್ ಮಿಲ್ಕ್ ಎವ್ರಿ ಡೇ? ಇಲ್ಲ, ಕುಡಿಯೋದಿಲ್ಲ. ನೋ, ಐ ಡೋಂಟ್ ನೋ. ನಿನ್ನ ಅಣ್ಣ ಕೆಲಸ ಮಾಡ್ತಾನಾ? ಡಸ್ ಯುವರ್ ಬ್ರದರ್ ವರ್ಕ್? ಹೌದು, ಮಾಡ್ತಾನೆ. ಎಸ್ ಹಿ ಡಸ್. ಅವನು ಇಂಗ್ಲಿಷ್ ಮಾತಾಡ್ತಾನಾ? ಡಸ್ ಹಿ ಸ್ಪೀಕ್ ಇಂಗ್ಲಿಷ್? ಹೌದು, ಮಾತಾಡ್ತಾನೆ. ಎಸ್ ಹಿ ಡಸ್. ನಿನ್ನ ಅಕ್ಕ ಅಥವಾ ತಂಗಿ ಅಡುಗೆ ಮಾಡ್ತಾಳೆಯಾ? ಡಸ್ ಯುವರ್ ಸಿಸ್ಟರ್ ಕುಕ್? ಹೌದು, ಮಾಡ್ತಾಳೆ. ಎಸ್ ಶಿ ಡಸ್. ಅವಳು ಕಾರು ಓಡಿಸುತ್ತಾಳೆಯಾ? ಡಸ್ ಶಿ ಡ್ರೈವ್ ಅ ಕಾರ್? ಡಸ್ ಶಿ ಡ್ರೈವ್ ಅ ಕಾರ್? ಇಲ್ಲ, ಓಡಿಸೋದಿಲ್ಲ. ನೋ, ಶಿ ಡಸಂಟ್. ನೋ, ಶಿ ಡಸಂಟ್. ಟುಡೇ ವಿ ಲರ್ನ್ಡ್ ಡು ಆ್ಯಂಡ್ ಡಸ್ ಇನ್ ಡೀಟೇಲ್. ಫಸ್ಟ್ ವಿ ಲರ್ನ್ಡ್ ವೆನ್ ಟು ಯೂಸ್ ಡು. We use do with the subjects I, you, we and they. Next, we learned when to use does. We use does with the subject he, she, it and with the name of the single person. After that, we learned how to make positive sentence, negative sentence and question sentence with clear examples.
We also practiced using do and does in daily conversation. Through daily conversation, common mistakes, practice, quiz, and homework. That's all for today's class. If you are enjoy this video, please like it and share it with your friends. Practice all the sentence you learned today at least 3 times. If you are practice for just 15 to 20 minutes every day, your spoken English will improve step by step. Now type completed day 1 in the comments. I know you have finished today's lesson. In day 2, we will learn another new and very useful spoken English topic. Until then, take care, keep learning, and keep supporting. And keep speak English. Thank you. Have a wonderful day. See you in the next day.